ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಬಂದು ನಮ್ಮ ಹಸುಗಳ ಬಗ್ಗೆ ಮಾಡ್ತಾಯಿದ್ದೀನಿ. ಹಸು ಹುಷಾರಾಯ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ಅಪ್ಡೇಟ್ ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಹಸುಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ, ನಿಮ್ಮ ಹಸುಗೆ ಹಬ್ಬ ಇದೆಯಾ ಬ್ರೋ, ಇನ್ನು ಎಷ್ಟು ದಿವಸ ಬೇಕು ಕರು ಹಾಕೋಕ್ಕೆ, ಇನ್ನು ಯಾವ ಹಸುಗಳು ಕರು ಹಾಕಿದ್ದಾವೆ, ಹಸುಗಳು ಏನಾರ ಮಾರಕ್ಕೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಎಲ್ಲ ಉತ್ತರ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಪುನಃ ಪ್ರಶ್ನೆ ಕೇಳೋ ಅಂಥದ್ದು ಯಾವುದೂ ಇರೋದಿಲ್ಲ ಅಂತ ಅಂದ್ಕೋತೀನಿ. ನೋಡಿ, ಇದೇ ರೀತಿ ನಮ್ಮ ವೀಡಿಯೋಸ್ ಬರ್ತಾ ಇರ್ತವೆ, ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಆದಷ್ಟು ಸಪೋರ್ಟ್ ಮಾಡಿ. ಹಸುಗಳೆಲ್ಲವ ಆರಾಮದಲ್ಲಿ ಮನಗಿದೋ ಹಾಕಿದೆ. ನಮ್ಮ ಸರಸ್ವತಿ ನಿಂತಿದ್ಲು, ಅವಳು ಒಬ್ಳು. ಇನ್ನು ಹುಲ್ಲೆಲ್ಲ ತಿನ್ಕೊಂಡವೆ. ಜೋಳದ ಕಡ್ಡಿ ತಂದು ಹಾಕಬೇಕು. ಸಮಯ ಬಂದು 4 ಗಂಟೆ ಆಗೈತೆ. ಇನ್ನೊಂದು ಸತಿ ಜೋಳದ ಕಡ್ಡಿ ತಂದರೆ ಸಂಜೆ ಹಾಲೆಲ್ಲ ಕರೆದ್ಬಿಟ್ಟು ಹಾಕ್ಬೋದು. ಇನ್ನು ನಮ್ಮ ಶಕ್ತಿನೂ ಇನ್ನೊಂದು 15ರಿಂದ 20 ದಿವಸದೊಳಗೆ ಕರು ಹಾಕ್ತಾಳೆ ಅನ್ನಿಸ್ತಾರೆ. ಕೆಚ್ಚಲೆಲ್ಲನೂ ರೆಡಿ ಮಾಡ್ತಾಯಿತ್ತು ಈಗೀಗ. ಇನ್ನು ಅದು ನಮ್ಮ ಕುಳ್ಳಿ ಹಸು ಗಬ್ಬಾಗೈತೆ. 7 ತಿಂಗಳು 7.5 ತಿಂಗಳು ಆಗೋಕ್ಕಾಯ್ತು. ಈಗ ಹಾಲೆಲ್ಲ ನಿಂತೋಗೈತೆ. ಇವಳಿಗೂ 6 ತಿಂಗಳ ಮೇಲೆ ಆಯಿತು. ಇವಳು ಸ್ವಲ್ಪ ಈಗ ಡ್ರೈ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೀವಿ. ಅಂತೂ ಬೆಳಗ್ಗೆ ಸಂಜೆಯಿಂದ ಬೆಳಗ್ಗೆ ಸಂಜೆ 4 ಲೀಟ್ರ್ ಹಾಲು ಕೊಡ್ತಾಳೆ. ಇದಕ್ಕೂ 7 ತಿಂಗಳು ತುಂಬಿತು. ಇದನ್ನು ಈಗ 1 ಟೈಮ್ ಮಾಡಿದ್ದೀವಿ. ಇನ್ನೊಂದು 4ರಿಂದ 5 ದಿವಸ ಹಾಲು ಕರೆದ್ಬಿಟ್ಟು ನಿಲ್ಲಿಸ್ಬೇಕು. ಇನ್ನು ನಮ್ಮ ಸೀತಾ ಈ ಕರು ಹಾಕಿ 2.5 ತಿಂಗಳಾಯಿತು. ಅಲ್ಲೇ 2 ಸತಿ ಸೆಮೆನ ಬಂದಿತ್ತು, ಕೊಡಿಸಿಲ್ಲ. ಇನ್ನೂ ಈ ವಾರದಲ್ಲಿ ಬರುತ್ತೆ. ಸೆಮೆನ್ ಕೊಡಿಸ್ಬೇಕು ಇವಳಿಗೀಗ. ಇನ್ನು ನಮ್ಮ ಲಕ್ಷ್ಮಿನೂ ಅಷ್ಟೇ, 2ರಿಂದ 3 ದಿವಸದಲ್ಲಿ ಸೆಮೆನ ಬರ್ಬೋದು. ಕಳೆದ ಸತಿ ಬಂದಿತ್ತು, ಕೊಡಿಸಿತ್ತಿಲ್ಲ. ಈ ಸತಿ 2 ಒಟ್ಟಿಗೆ ಬರ್ತವೆ ಅನ್ನಿಸ್ತದೆ, ಕೊಡಿಸ್ಬೇಕು ಸೆಮೆನ್ ಈ ಸತಿ 2ಕ್ಕೂ. ಕರುಗಳು ಅಷ್ಟೇ, ಕರುಗಳು ಎಲ್ಲ ಇಲ್ಲೇ ಮನಗೈತೆ. ಈಗ 2-3 ದಿವಸದಿಂದ ನಮ್ಮ ದೊಡ್ಡ ಕರುಗಳು ಯಾವನು ಮೇಯಕ್ಕೆ ಬಿಡ್ತಾಯಿಲ್ಲ. ನೋಡಿ, ನಮ್ಮ ನಿಧಿ ಮನ್ಗಳೇ, ನಮ್ಮ ದೊಡ್ಡ ಕರು ಮಾಂಗ್ಲಿ. ಇವಳಿಗೆ ಈಗ 10 ತಿಂಗಳಾಯಿತು. ಏನಮ್ಮ, 10 ತಿಂಗಳಾಯಿತು. ಇವಳನ್ನು ಯಾರನ್ನೂ ಮೇಯಕ್ಕೆ ಬಿಟ್ಟಿಲ್ಲ. ಇವತ್ತೆಲ್ಲ ಮನೇಲೇ ಅವರೇ. ಇನ್ನು ನಮ್ಮ ಸೀತನ ಮಗಳು ಜಾನುನೂ ಮನಗಿತ್ತು. ಮತ್ತು ನಮ್ಮ ನಿಧಿನೂ ಮನಗಿತ್ತು. ಇವಳು ಮನಗಿದ್ಲು. ನನಗೆ ಬಂದಲ್ಲ ಏನೋ ಕೊಡ್ತಾನೆ ಅಂದ್ಬಿಟ್ಟು ಎದ್ದು ಬಂತು. ಬಿಡು. ಇನ್ನೂ ಕರುಗಳೆಲ್ಲ ಆಚೆಲ್ ಕಟ್ಟಾಕಿದ್ದೀನಿ. ಹಸು ಹುಷಾರಿಲ್ಲ ಆಯ್ತಾ ಇಲ್ವ ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕೆ ವಿಡಿಯೋ ಮಾಡಿರಲಿಲ್ವಲ್ಲ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಅಂದರೆ ಅಷ್ಟು ಮೇವೆಲ್ಲ ತಿಂತಾಯಿಲ್ಲ ಇನ್ನೂ ಸರಿಯಾಗಿ. ಅಂತೂ ಹುಷಾರಾಗೈತೆ, ಪರವಾಗಿಲ್ಲ. ನಾನು ಹುಷಾರಾಗೋದಿಲ್ವೇನೋ ಅಂದ್ಕೊಂಬಿಟ್ಟಿದ್ದೆ. ಹುಷಾರಾಯಿತು, ಪರವಾಗಿಲ್ಲ. ಇನ್ನು ಇವಳು ಸಿಹಿ. ಇವತ್ತೆಲ್ಲ ಇನ್ನು 1 ತಿಂಗಳಿಂದ 2 ತಿಂಗಳು ಗಂಟ ಇನ್ನೆಲ್ಲ ಕರುಗಳೆಲ್ಲ ಮನೇಲೆ. ಈ ಬೇಸಿಗೆ ಬಿಸಿಲು ಇನ್ನು ಸ್ವಲ್ಪ ಮಳೆ ಬೀಳೋ ಗಂಟ ಎಲ್ಲ ಮನೇಲೆ ಹತ್ರನೇ ಕಟ್ಟಾಕೊಳ್ಳೋದೆ. ಈ ಮೇವು ಸ್ವಲ್ಪ ಹಸಿರು ಕಮ್ಮಿ, ಎಲ್ಲ ಒಣಹುಲ್ಲು ಮೆಂಟಿಲ್ ಮೇಲೆ ಅಭ್ಯಾಸ ಆಗಿ ಈಗ ಒಣಹುಲ್ಲು ತಿಂತಾಯಿಲ್ಲ ಸರಿಯಾಗಿ. ಒಣ ಹುಲ್ಲು ಜೋಳದ ಕಡ್ಡಿ ಹಾಕಿದ್ರು ತಿನ್ನೋದಿಲ್ಲ. ಅದರಲ್ಲಂತೂ ನಮ್ಮ ಶಕ್ತಿ ಅಂತೂ ಖುಷಿ ಅಂತೂ ಸ್ವಲ್ಪನೂ ತಿನ್ನೋದೇ ಇಲ್ಲ. ಸಖತ್ ಲಾಚಾರಗಳು. ಇನ್ನು ಸರಿ ಮಾಡಬೇಕು ಈಗ. ನಮಗೂ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಹಂಗಾಗಿ ಇದು ಮಾಡೋಕ್ಕಾಗಿರಲಿಲ್ಲ. ಈಗ ಎಲ್ಲನೂ ರೆಡಿ ಮಾಡಬೇಕು. ಇನ್ನೂ ಹಸು ಹುಷಾರಾಗೈತೆ, ಪರವಾಗಿಲ್ಲ. ಅಂದರೆ ಹಾಕಿದ ಮೇವೆಲ್ಲನೂ ತಿಂತಾಯಿಲ್ಲ. ನೋಡಿ, ಅಲ್ಲಿ ಎಷ್ಟು ಮೇವು ಬಿಟ್ಕೊಂಡೈತೆ. ಹಂಗೆ ಕಡ್ಡಿ ಹಾಕಿದ್ರೆ ತಿನ್ನೋದಿಲ್ಲ ಅಂತ ಇವಳು ಒಬ್ಳಿಗೆ ಉಡಿ ಮಾಡಿ ಹಾಕ್ತೀವಿ. ಅಂದರೆ ಸಖತ್ ವಯಸ್ಸಾಗಿರೋ ಹಸು, ಮತ್ತು ಹಲ್ಲು ಕಣ್ಣು ಎಲ್ಲ ಇಲ್ಲ, ಎಲ್ಲ ಇದಾಗ್ಬಿಟ್ಟೈತೆ. ಹಾಗಾಗಿ ಇವಳೊಬ್ಳಿಗೆ ಒಂದು ಸ್ವಲ್ಪ ಎಲ್ಲ ಹುಡಿ ಮಾಡಿ ಹಾಕ್ತೀವಿ. ಇನ್ನೆಲ್ಲರಿಗೂ ಹಂಗೆ ಆ ಕಡ್ಡಿನೇ ತಂದು ಹಾಕ್ತಾಯಿದ್ದೀವಿ. ಈ ಕಡ್ಡಿ ಇನ್ನೂ ಎಳೆದು, ಇನ್ನೂ ಮಾತೇ ಆಗಿಲ್ಲ. ಸದ್ಯಕ್ಕೆ ಮೇವಿಲ್ಲ ಅನ್ನೋದಕ್ಕೆ ಅದನ್ನೇ ಹಾಕ್ತಾಯಿದ್ದೀವಿ. ಮತ್ತು ಹಾಗೆ ಏನು ತಿನ್ನೋದಿಲ್ಲ ಅನ್ನೋದಕ್ಕೆ ಕಡಲೆ ಸಿಪ್ಪೆ ಮತ್ತು ಇದು ಗೋಧಿ ಬೂಸ. ಈ ಕರು ಹಾಕಿರೋ ಹಸು 20 ದಿವಸ ಆಯ್ತಲ್ಲ, ಇನ್ನೂ ಹುಷಾರಿಲ್ಲದ ದಸ ತಿಂಡಿ ಕೊಟ್ಟರೆ ಹಾಲು ಇಳಿತದೆ ಹೊರತು ಹಸು ಸರಿಯಾಗಿ ಹುಷಾರಾಗೋದಿಲ್ಲ ಅಂದ್ಬಿಟ್ಟು ಹಾಕಿರ್ತಿಲ್ಲ. ಮತ್ತು ಇದು ಕ್ಯಾಲ್ಶಿಯಂ ಕಮ್ಮಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಕಾಲುಗಳು ಒಂದು ಸ್ವಲ್ಪ ಬೆಂಡು ಬಂದುಬಿಟ್ಟವೆ. ಹಾಗಾಗಿ ಕಟ್ಟಿಲ್ಲ, ಆಚೆಲೇ ಕಟ್ತೀವಿ. ಈಗ ಚಳಿ ಒಂದು ಸ್ವಲ್ಪ ಅಂತ ಹೇಳಿ ಸಂಜೆ ಸತಿ ಬೆಡ್ಶೀಟ್ ಒರೆಸಿ ಆಚೆಲೇ ಕಟ್ಟಾಕ್ತಾಯಿದ್ದೀವಿ. ಇನ್ನು ಒಳಗಡೆ ಕಟ್ಟೋಕ್ಕೆ ಈಗ ಇದಾಯಿತು. ಇನ್ನೂ ಜಾರಿಬಿಟ್ರೆ ಮ್ಯಾಟ್ ಮೇಲೆ ಎಲ್ಲವ ಇನ್ನೂ ಕಷ್ಟ ಆಗ್ತದೆ ಅಂದ್ಬಿಟ್ಟು ಇನ್ನೂ ಒಳಗೆ ಕರ್ಕೊಂಡಿಲ್ಲ. ಇನ್ನೂ ಒಂದು 2-3 ದಿವಸ ನೋಡಿ ಒಳಗೆ ಕರ್ಕೋಬೇಕು. ಹುಷಾರಾಗೈತೆ, ಅಷ್ಟು ಪೂರ್ತಿಯಾಗಿ ಹುಷಾರಾಗಿಲ್ಲ. ಹಾಲು ಅಷ್ಟೇ, ಕಳೆದ ಸತಿ 13ರಿಂದ 14 ಲೀಟ್ರ್ ಹಾಲು ಕೊಡೋದು ಒಂದು ಟೈಮ್ಗೆ. ಈಗ ಒಂದು 6ರಿಂದ 7 ಲೀಟ್ರ್ ಬತ್ತೈತೆ. ಅಂದರೆ ಹಸನೇ ಹುಷಾರಾಗಿಲ್ವಲ್ಲ ಸರಿಯಾಗಿ ಹಾಲು ಬರೋಕ್ಕೆ.
ಅಂತೂ ಪರವಾಗಿಲ್ಲ. ಈಗ ಅವತ್ತಿಗೂ ಇವತ್ತಿಗೂ ಎಷ್ಟೋ ಪರವಾಗಿಲ್ಲ. ನಾನು ಒಂದು 6,000-7,000 ಖರ್ಚಾಯಿತು. ಮತ್ತು ಇನ್ನು ಅದಕ್ಕೆ ಡೆವಲಪ್ಮೆಂಟಿಗೆ ಟಾನಿಕ್ಗಳು ಅವು ಇವು ಅಂತ ಏನೇನೋ ಸುಮಾರು ತಂದು ಹಾಕಿ ಪರವಾಗಿಲ್ಲ ಈಗ. ಅಂದರೆ ಇನ್ನೂ ಸರಿಯಾಗಿ ಮೇವು ತಿನ್ನೋದಿಲ್ಲ. ಅದಕ್ಕೆ ಹೊಟ್ಟೆ ನೋವು ಇನ್ನೂ ಕರು ಹಾಕಿರೋದು ಸುಸ್ತು ಇನ್ನೂ ಕಮ್ಮಿ ಆಗಿಲ್ಲ. ಕರು ಮಾತ್ರ ಸಿಕ್ಕದ ಅಪ್ಪ ಆಗ್ಬಿಟ್ಟಿತ್ತಲ್ಲ, ಹಾಗಾಗಿ ಇದಾಯಿತು. ನಮ್ಮ ಖುಷಿನೂ ಅಷ್ಟೇ. ಇವಳಿಗೆ ಕಳಿಸ್ತತಿ ನಮ್ಮ ಗಂಗದ ಮಗಳೇ ಇವಳು. ನಮ್ಮ ಗಂಗಾ ಕಳಿಸ್ತತಿ 1 ವರ್ಷದ ಮೇಲೆ ಆಯಿತು ಅನಿಸುತ್ತೆ ಕರು ಹಾಕಿ. ಇವಳು ಖುಷಿ ಅಂತ ಹೆಸರು ಕಟ್ಟಿದ್ದು ಕಳಿಸ್ತತಿ. ಈಗ ಹೊರಗಡೆ ಎಲ್ಲ ಬಿಟ್ಟು ಮೇಯ್ಸವು. ಈಗ ಮನೆ ಹತ್ರನೇ ಕಟ್ಟಾಕ್ತಾ ಇದ್ದೀವಿ. ಹಾಗಾಗಿ ಈಗ ಒಂದು ಸ್ವಲ್ಪ ಲಾಚಾರ ಆಗ್ಬಿಟ್ಟವಳೆ. ಒಣ ಹುಲ್ಲೆಲ್ಲ ತಿನ್ನೋದು, ಎಲ್ಲನೂ ಹುಲ್ಲು ಹಾಕಿರೆಲ್ಲನೂ ವೇಸ್ಟ್ ಮಾಡಿಕೊಂಡು ಎಲ್ಲ ನಿಂಗೆ ಸುಮ್ಮನೆ ನಿಂತ್ಕೊಂಡು ನೋಡೋದಷ್ಟೇ. ಇನ್ನು ನಮ್ಮ ಪುಟ್ಟಲಕ್ಷ್ಮಿ ಅವನ ಚೆನ್ನಾಗಿ ತಿಂತಾಳೆ. ತಿಂದ್ಬಿಟ್ಟು ಮನ್ಗೈತೆ. ಆರಾಮದಲ್ಲಿ ತಿಂದು ನೀರು ಕಲ್ಗುಚ್ಚು ಎಲ್ಲ ಕುಡ್ದು ಈಗ 3 ಗಂಟೆಯಲ್ಲಿ ಎಲ್ಲನೂ ಕುಡಿಸ್ತಾ. ಈಗ 4 ಗಂಟೆ ಟೈಮ್ ಆಗೈತೆ. ಈಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು 5 ಗಂಟೆ ಅಷ್ಟೊತ್ತು ವೀಡಿಯೋ ಬರುತ್ತೆ ನೋಡಿ. ಇನ್ನು ಇವಳು ನಮ್ಮ ಬಿಳಿ ಕರ, ನಮ್ಮ ದೊಡ್ಡ ಹೊಸ ಹಸಿನ ಮಗಳು. ಅದೇ ಈ ಕಡೆಯಿಂದ 2ನೇ ಹಸಿನ ಮಗಳು. ಇವಳು ಮಾತ್ರ ಭಾರಿ ಮುದ್ದು. ಯಾರೇ ಬರ್ಡೇ ಬಂದರೂ ಒಟ್ಟಿನಲ್ಲಿ ತೋರಿಸ್ಬೇಕು ಅವಳನ್ನ. ಹಂಗಾದ್ರೆ ಮಾತ್ರ ಸುಂದರದು, ಇಲ್ಲಾಂದ್ರೆ ಗುಡ್ಡಿಯಕ್ಕೆ ಬರೋದು ಮಾಡೋದು ಇದು ಮಾಡ್ತಾಳೆ. ಇನ್ನು ನಮ್ಮ ಪೂರ್ಣಿ ಅಂದರೆ ಗಿರ್ಕ್ರಾಸಿ ಇವಳು. ನಮ್ಮ ದೊಡ್ಡ ಹಸಿನ ಮಗಳು, ಲಕ್ಷ್ಮಿ ತಂಗಿ, ಮಂಗಳನ ಅಕ್ಕ. ನೋಡಿ ಈ ರೀತಿ ಆಯಿತು. ಹಸು ಹುಷಾರಾಯ್ತಾ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಹಸು ಹುಷಾರಾಗೈತೆ, ಪರವಾಗಿಲ್ಲ. ಈಗ ಅಂದರೆ ನಾವು ಮಾಡಿರೋದಕ್ಕೆ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಸುಮಾರು ಪರವಾಗಿಲ್ಲ, ಹುಷಾರಾಗೈತೆ. ಪೂರ್ತಿಯಾಗಿ ಹುಷಾರಾಗಿಲ್ಲ, ಒಟ್ಟಿನಲ್ಲಿ ಹುಷಾರಾಗುತ್ತೆ. ಇನ್ನೂ ಏನೂ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಇನ್ನು ನಾವು ತಿಂಡಿ ಮೇವು ಮತ್ತು ಅದಕ್ಕೆ ಈಗ ಒಂದು ಸ್ವಲ್ಪ ಡೆವಲಪ್ಮೆಂಟ್ಗೆ ಏನಾರು ಟಾನಿಕ್ಗಳು ಹಾಕ್ಕೊಂಡು ಸರಿ ಮಾಡಿಸ್ಕೋಬೇಕು. ಹಾಗಾದರೆ ಹುಷಾರಾಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಅಷ್ಟೇ. ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.